ಹೆಣ್ಣು ಶಿಶು ಹತ್ಯೆ ಎಂದರೇನು? ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೂ ಶಿಶು ಹತ್ಯೆಗೂ ವ್ಯತ್ಯಾಸ ಇದೆ. ಶಿಶು ಹತ್ಯೆ ಅಂತ, ಶಿಶು ಅಂದ್ರೆ ಯಾರು ಮಕ್ಕಳೇ? ಈಗ ತಾನೇ ಹುಟ್ಟಿರುವಂತ ಮಕ್ಕಳು ಅಲ್ವಾ? ಸೊ ಭ್ರೂಣ ಅಂತಂದ್ರೆ ಹುಟ್ಟುವುದಕ್ಕಿಂತ ಮುಂಚೆ ಗರ್ಭದಲ್ಲಿ ಇರುವ ಪರಿಸ್ಥಿತಿ ಭ್ರೂಣ ಅಂತ ಕರೀತಾರೆ. ಇಲ್ಲಿ ನೋಡಿ, ಜನನದ ನಂತರ ಹೆಣ್ಣು ಮಗುವನ್ನು ಹತ್ಯೆ ಮಾಡುವ ಕ್ರೂರ ಪದ್ಧತಿಯೇ ಹೆಣ್ಣು ಶಿಶು ಹತ್ಯೆ. ಇಲ್ಲಿ ಈ ಒಂದು ಪದ್ಧತಿಯಲ್ಲಿ ಏನಾಗತ್ತೆ ಅಂದ್ರೆ, ಮಗು ಹುಟ್ಟಿದ ತಕ್ಷಣ, ಅದು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಅದನ್ನ ಹತ್ಯೆ ಮಾಡುವಂತಹ ಪದ್ಧತಿ. ನೀವು ಕೆಲವೊಂದು ಕಡೆ ಡಾಕ್ಯುಮೆಂಟರಿಲಿ ನೋಡ್ಬೋದು, ಬೇಕಿದ್ರೆ ಕೆಲವೊಂದು ಪ್ರದೇಶದಲ್ಲಿ ಈ ಒಂದು ಪದ್ಧತಿ ಜಾರಿಯಲ್ಲಿ ಇದೆ. ಇವಾಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು, ಆದ್ರೂ ಜಾರಿಯಲ್ಲಿ ಇತ್ತು. ಓಕೆ, ಹೆಣ್ಣು ಮಗು ಹುಟ್ಟಿದೆ ಅಂದ ತಕ್ಷಣ ಅದನ್ನು ನೀರಿನಲ್ಲಿ ಮುಳುಗಿಸಿಯೋ ಅಥವಾ ಬೇರೆ ಒಂದು ವಿಧಾನದಿಂದಲೂ ಅದನ್ನ ಹತ್ಯೆ ಮಾಡುವಂತ ಪದ್ಧತಿ, ಒಂದು ಕ್ರೂರ ಪದ್ಧತಿ. ಸೊ ಈ ತರ ಮಗುವನ್ನ ಹತ್ಯೆ ಮಾಡುವ ಕ್ರೂರ ಪದ್ಧತಿಯೇ ಹೆಣ್ಣು ಶಿಶು ಹತ್ಯೆ. ಇದರಿಂದ ಏನಾಗ್ತಾ ಇದೆ, ಸಮಾಜದಲ್ಲಿ ಲಿಂಗಾನುಪಾತ ಕಡಿಮೆ ಆಗ್ತಾ ಇದೆ ಅಲ್ವಾ? ಸೊ ಎಷ್ಟು ಆ ಹೆಣ್ಣು ಗಂಡು ಗಳ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ.